ಶಿರಸಿಯ ಸಿಂಪಿಗಲ್ಲಿಯ ಶ್ರೀ ರುಕ್ಮಿಣಿ ವಿಠ್ಠಲ ದೇವಸ್ಥಾನದಲ್ಲಿ 62ನೇ ವರ್ಷದ ನಂತರ ಮಹಾರಥೋತ್ಸವ ಇಂದು ನಡೆಯುತ್ತಿದ್ದು, ಸಿಂಪಿಗಲ್ಲಿಯ ಚಿಕ್ಕ ಮಕ್ಕಳಿಂದ ಹಿಡಿದು ಅತ್ಯಂತ ಹಿರಿಯರು ಕೂಡ ರಥೋತ್ಸವಕ್ಕಾಗಿ ಅತ್ಯಂತ ಖುಷಿಯಿಂದ ತಯಾರಿಯಲ್ಲಿ ತೊಡಗಿದ್ದು ವಿಶೇಷವಾಗಿತ್ತು. ಶಿರಸಿಯ ಸಿಂಪಿಗಲ್ಲಿಯ ಶ್ರೀ ರುಕ್ಮಿಣಿ ವಿಠ್ಠಲ ದೇವಸ್ಥಾನ ಈ ಐತಿಹಾಸಿಕ ಪುರಾತನ ದೇವಸ್ಥಾನದಲ್ಲಿ 1962ರಲ್ಲಿ ಕೊನೆಯ ಬಾರಿ ಮಹಾರಥೋತ್ಸವ ನಡೆದಿತ್ತು. ಆನಂತರ ಈ ದೇವಸ್ಥಾನದಲ್ಲಿ ರಥೋತ್ಸವವೇ ನಡೆದಿರಲಿಲ್ಲ. ಆದ್ರೀಗ ಸುದೀರ್ಘ 62 ವರ್ಷಗಳ ಬಳಿಕ ಸಿಂಪಿಗಲ್ಲಿಯ ಶ್ರೀ ರುಕ್ಮಿಣಿ ವಿಠ್ಠಲ ದೇವಸ್ಥಾನದಲ್ಲಿ ಮಹಾರಥೋತ್ಸವ ನಡೆಯುತ್ತಿದೆ. ಹೌದು, ಬರೋಬ್ಬರಿ 6 ದಶಕಗಳ ಬಳಿಕ ಸಿಂಪಿಗಲ್ಲಿಯ ಶ್ರೀ ರುಕ್ಮಿಣಿ ವಿಠ್ಠಲ ದೇವಸ್ಥಾನದಲ್ಲಿ ಮಹಾರಥೋತ್ಸವದ ಸಂಭ್ರಮ ಮನೆ ಮಾಡಿದೆ. ಶಿರಸಿಯ ಮಧ್ಯಭಾಗದಲ್ಲಿರುವಂತಹ ಅತ್ಯಂತ ಪುರಾತನ ದೇವಸ್ಥಾನಗಳಲ್ಲಿ ಒಂದಾದ ರುಕ್ಮಿಣಿ ವಿಠ್ಠಲ ದೇವಸ್ಥಾನ ವಿಶೇಷ ಆಸ್ತಿಕರ ಭಕ್ತಿಗೆ ಕಾರಣವಾಗಿದೆ. ವಿನೂತನ ಕಲಾತ್ಮಕ ಶೈಲಿಯ ದೇವಸ್ಥಾನದ ಕಟ್ಟಡ ಬಸ್ಸಿನಿಂದ ಹೋಗುವಾಗ ಎಲ್ಲರನ್ನೂ ಆಕರ್ಷಿಸುತ್ತದೆ. ಭಾವಸಾರ ಕ್ಷತ್ರಿಯ ನಾಮದೇವ ಸಿಂಪಿ ಸಮಾಜ ಸಿರ್ಸಿ ಹಾಗೂ ವಿಶೇಷವಾಗಿ ಸಿಂಪಿಗಲ್ಲಿಯ ಆಸ್ತಿಕರ ಅತ್ಯಂತ ಪ್ರೀತಿಯ ದೈವ ಶ್ರೀ ರುಕ್ಮಿಣಿ ವಿಠ್ಠಲ. ಶ್ರೀ ರುಕ್ಮಿಣಿ ವಿಠ್ಠಲ ದೇವಸ್ಥಾನವು ವಿಠೋಬಾ ದೇವಸ್ಥಾನ ಎಂದು ಪ್ರಸಿದ್ಧವಾಗಿದೆ. ಭಕ್ತರ ಭಕ್ತಿಗೆ, ಸೇವೆಗೆ, ಹರಕೆಗೆ ಒಲಿಯುವ ದೇವರಾಗಿದ್ದು, ಆ ಮೂಲಕ ಭಕ್ತರಿಂದಲೇ ನೂತನ ರಥೋತ್ಸವ ಸೇವೆಯನ್ನ ನಡೆಸಿಕೊಳ್ಳುತ್ತಿದೆ. ಇನ್ನು ರುಕ್ಮಿಣಿ ವಿಠ್ಠಲ ದೇವರ ರಥೋತ್ಸವಕ್ಕೆ ಮರಾಠಿ ಕೊಪ್ಪದ ಗಿರೀಶ್ ಗುಡಿಗಾರ್ ಅವರ ಕೈಯಲ್ಲಿ ಅರಳಿದ ಈ ರಥೋತ್ಸವದ ಆಕರ್ಷಣೀಯ ಕೇಂದ್ರಬಿಂದುವಾಗಿದೆ. ಸಾವಿರದ 1962ರಲ್ಲಿ ಶ್ರೀ ರುಕ್ಮಿಣಿ ವಿಠ್ಠಲ ದೇವರು ಕೊನೆಯ ಬಾರಿಗೆ ರಥಾರೂಢರಾಗಿದ್ದು, ಇದೀಗ 62 ವರ್ಷದ ನಂತರ ಶ್ರೀ ರುಕ್ಮಿಣಿ ವಿಠ್ಠಲ ದೇವರ ರಥೋತ್ಸವ ಇಂದು ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತಿದೆ. ಮಹಾರಥೋತ್ಸವದ ಪ್ರಯುಕ್ತ ಬೆಳಗ್ಗೆ ರಥಶುದ್ಧಿ ಹೋಮ, ರಥಪೂಜೆ, ಶ್ರೀದೇವರ ರಥಾರೋಹಣ, ಸಾಂಕೇತಿಕ ರಥಾನಯನ, ಶ್ರೀ ಸ್ವಾಮಿಯ ದರ್ಶನ ಸೇವೆ, ಹಣ್ಣು ಕಾಯಿ ಸೇವೆ ನಡೆಯಿತು. ಶಿರಸಿಯ ಸಿಂಪಿಗಲ್ಲಿಯ ಶ್ರೀ ರುಕ್ಮಿಣಿ ವಿಠ್ಠಲ ದೇವರ ರಥೋತ್ಸವ ಉತ್ತರ ಕನ್ನಡದಲ್ಲೇ ಪ್ರಥಮ ರಥೋತ್ಸವ ಎಂದು ಹಿರಿಯರು ಹೇಳುತ್ತಿರುವುದು ಇತಿಹಾಸವಾಗಿತ್ತು. ಆದ್ರೀಗ ಈ ವರ್ಷದಿಂದ ಪುನಃ ಮತ್ತೊಮ್ಮೆ ರಥೋತ್ಸವಗಳಲ್ಲಿ ಪ್ರಪ್ರಥಮವಾದಂತಹ ರಥೋತ್ಸವ ಪ್ರಾರಂಭವಾಗುತ್ತಿರುವುದು ಹೆಮ್ಮೆ ಮತ್ತು ಖುಷಿಯ ಸಂಗತಿ. ಸಂಪೂರ್ಣ ಕರ್ನಾಟಕದಲ್ಲಿ ಶ್ರೀ ರುಕ್ಮಿಣಿ ವಿಠ್ಠಲ ದೇವರಿಗೆ ರಥೋತ್ಸವ ನಡೆಯುವ ಒಂದೆರಡು ಸ್ಥಳಗಳಲ್ಲಿ ಶಿರಸಿಯೂ ಒಂದು ಎನ್ನುವುದು ಪ್ರತಿಯೊಬ್ಬ ಉತ್ತರ ಕನ್ನಡಿಗನಿಗೂ ಹೆಮ್ಮೆಯ ಸಂಗತಿ. ನುಡಿಸಿರಿ ನ್ಯೂಸ್ ಡೆಸ್ಕ್, ಶಿರಸಿ.